ಈಗ ನಾವು ಅದೀವಿ ಹಾವೇರಿ ಜಿಲ್ಲೆ ಹೆಸರೂರು ಗ್ರಾಮದಾಗ. ಈಗ ಈ ಗ್ರಾಮದಾಗ ಬಂದಿನ್ರಿ, ಬರ್ರಿ ಹಿಂಗ ಒಳಗೆ ಹೋಗೋಣಂತ. ಎಲ್ಲೆಲ್ಲಿ ಕುಂತಿರ್ತಾರ ಮಂದಿ, ಅಲ್ಲಿ ಹೋಗಿ ಕೇಳೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣಂತ. ಗ್ರಾಮಸ್ಥರು ಇಲ್ಲಿ ಊಟ ಮಾಡಿ ಒಂದ್ ದಮ್ ನಿದ್ದೆ ಹೊಡೆದು ಹೋಗೋಣ ಅಂತೇಳಿ ಬಂದಿರ್ತಾರ. ಬರ್ರಿ ಏನೇನು ಚರ್ಚೆ ಮಾಡತ್ತಾರ, ಹಂಗ ದೇಶದ ಬಗ್ಗೆ ಏನ್ ಚರ್ಚೆ ಮಾಡತ್ತಾರ, ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ಅವ್ರ ಬಾಯಿಂದ ಕೇಳೋನು. ಒಬ್ಬರು ಸ್ಮಾರ್ಟ್ಫೋನ್ ತಗೊಂಡ್ ಕೂತಾರ, ಒಬ್ಬರು ಕಾಕಾರ ನಮಸ್ಕಾರ ರೀ. ಈಗ ಇಲೆಕ್ಷನ್ ಸರಿ ಬಂತು, ಏನ್ ಮಾಡ್ಬೇಕ್ರಿ ನಾವು? ಏನ್ ಮಾಡ್ಬೇಕು? ಓಟ್ ಹಾಕ್ಬೇಕು. ಯಾರಿಗೆ ಹಾಕ್ಬೇಕು? ಯಾವ ಪಕ್ಷದ ಮೇಲೆ? ಯಾರು ಬಂದ್ರಿ ಏನ್ ಮಾಡ್ತಾರೆ? ಏನ್ ಮಾಡೋರಿಲ್ಲ, ತಮ್ಮ ಸ್ವಾರ್ಥ ತಾವ್ ಬೆಳೆಸ್ಕೊಂಡು ಹೋಗ್ಬಿಡು. ಯಾರು ಬಂದ್ರಿ ಏನ್ ಮಾಡೋರು? ನಮ್ಮನ್ನ ತಮ್ಮ ಸ್ವಾರ್ಥನ ಮಾಡ್ಕೊಂಡು ಹೋಗ್ತಾರಲ್ಲ ಹೊರತಾಗಿ ಮತ್ತೊಬ್ಬರನ್ನ, ಬಡವ್ರನ್ನ, ರೈತರನ್ನ ಯಾರು ನೋಡೋರಿಲ್ಲ. ಆರಾಮದ್ರಿ? ಆರಾಮದೇವ್ರಿ. ಮೋದಿ ಬರ್ತಾನ ನೋಡ್ರಿ, ಪ್ರಧಾನಮಂತ್ರಿ ಮೋದಿ ಬರ್ತಾನ. ನನ್ನ ತಾಯಾಣಿಗೆ ಬರ್ತಾನ ಅವ. ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಕೊಟ್ಟಾರಲ್ಲ, 2000 ಕೊಡತ್ತಾರ. ಹೆಣ್ಮಕ್ಳದ ಯಾಕ ನಮ್ ಕೊಡ್ತಾನ ಅವ? ನಾ ಕುಡಿಯಕ್ ನಮ್ಗೆ ಹಾಕ್ಬೇಕಲ್ಲ ಅವ. ಬಸ್ ಚಾರ್ಜ್ ನಾವು ರೊಕ್ಕ ಕೊಟ್ಟು ಲಕ್ಷ್ಮೀಸ್ ಹೋಗ್ಬೇಕು ನಾನು. ಯಾಕದ? ಇಲ್ಲ, ನನ್ನ ತಾಯಿ ಅಣಿಗೆ ಮೋದಿ ಹಾಕ್ತಾನ ನಾನು. ಯಾಕೆ ಮೋದಿಯವ್ರ ಮ್ಯಾಗ ಯಾಕೆ ಒಲವು ನಿಮ್ದು? ಒಲವೆಲ್ಲ ಹಾಕ್ತಾನ ಪಾಪ. ನಾ ಹಿಂಗ ನಮ್ಮನ್ನ ಕೊಟ್ಟಿಲ್ಲ ಅವಂಗ, ನಾನು ಕೊಟ್ಟಿನ ಅವಂಗ. ಏನಂದ್ರೆ ಹಿಂಗ ನಮ್ಮಂಗ ಕೊಟ್ಟಿನ ರೊಕ್ಕ ನಮ್ಗ 2000 ನಾವಲ್ಲ. ಇದು ಗರ್ಭಿ ಕಾಲ ರೊಕ್ಕ ಬರಗಾಲದ. ನಮ್ 100 ರೂಪಾಯಿ ಕೊಡ್ತಾನೆ. ಯಾರು ಕೊಡ್ತಾನ್ರಿ ಸರ? ಯಾರು ಕೊಡೋದಲ್ಲ. ಈಗ ಏನ್ ಹೇಳಕ್ ಇಚ್ಛೆ ಪಡ್ತೀರಿ ಮೋದಿಯವ್ರಿಗೆ ನೀವು? ಹಾಕ್ತೀನಿ ರೀ, ಅವಂಗ ಹಾಕದ. ಈಗ ಇಲೆಕ್ಷನ್ ಸನಿ ಬಂತ್ರಿ, ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಯಾವ ಪಕ್ಷ ಗಿಕ್ಷ ಏನಿಲ್ರಿ, ವ್ಯಕ್ತಿ ಯಾರು ಚಲೋ ಇರ್ತಾರ ವ್ಯಕ್ತಿ ನೋಡಿ ಒಟ್ಟು ಕೊಡ್ತಾವ. ಪಕ್ಷ ಏನ್ ನೋಡಲ್ಲ. ವ್ಯಕ್ತಿ ಅವ ನಮ್ಮ ಕೆಲಸ ಮಾಡ್ತಾನೋ, ರೈತರು ಇಲ್ಲೋ. ನಾವು ರೈತ ಸಂಘದ ಮೆಂಬರ್ ಅದಾವಿ, ರೈತ ಸಂಘ ಅದಾವ 72 ಮಂದಿ ಇದಾವೆ ಇಲ್ಲಿ. ಇವ್ರು ಇವ್ರು ತಮ್ಮ ಬೆಳೆ ತಾವು ಬೇಯಿಸ್ಕೊಂತಾರ. ನಾಯಿಗೆ ಹೋಗೋದಾಗ ಒಂದು ಕಂಡ ಹೋಗ್ತಾರೆ, 2000 ಬಸ್ ಫ್ರೀ. ಎದಕ್ಕೆ ಬೇಕಾದ್ರೆ ಬಸ್ ಫ್ರೀ? ಶಾಲೆ ಹುಡ್ರಿ ಬೇಕಾದ್ರೆ ಮಾಡಲಿ, ಸಣ್ಣ ಕಲಿಯೋ ಹುಡ್ರು ಚಲೋ ಆಕೈತಿ ಮಾಡಿದ್ರ. ಇಬ್ಬರು ಅಜ್ಜಿಯರು ಏನೋ ಡೀಪ್ ಡಿಸ್ಕಷನ್ ಮಾಡತ್ತಾರ. ಬರ್ರಿ ಅಲ್ಲಿ ಹೋಗಿ ಕುಂದ್ರು ಅಂತ ಏನ್ ಡಿಸ್ಕಷನ್ ಮಾಡತ್ತಾರ, ಮತ್ತ ಈ ಬಾರಿ ಇಲೆಕ್ಷನ್ದಾಗ ಯಾವ ಒಂದು ಪಕ್ಷದ ಮೇಲೆ ಅವ್ರದ್ದು ಒಲವು ಐತು ಅನ್ನೋದು ಅವ್ರ ಬಾಯಿಂದ ಕೇಳೋಣ ಅಂತ. ಈಗ ಇಲೆಕ್ಷನ್ ಸರಿ ಬಂತ್ರಿ, ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಬಿಜೆಪಿ ಬಿಜೆಪಿ. ಯಾಕೆ ಬಿಜೆಪಿ ಪಕ್ಷದ ಮೇಲೆ ಯಾಕೆ ಒಲವು ಐತಿ ನಿಮ್ದ್ರಿ? ಮತ್ ಮುಂದೆ ಏನು ಬಡವ್ರಿಗೆ ಏನ್ ಮಾಡ್ತಾರ ನೋಡೋಣ. ಹೌದಲ್ಲ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕೊಟ್ಟಾರ್ರಿ ಯಾರು? ಸಿದ್ದರಾಮಯ್ಯ ಸಾಹೇಬ್ರು. ಹೆಣ್ಮಕ್ಳಿಗೆ 2000 ರೂಪಾಯಿ, ಬಸ್ ಫ್ರೀ, ಕರೆಂಟ್ ಫ್ರೀ. ಈಗ ಅದರ ಸೌಲಭ್ಯಗಳು ನಿಮ್ಗೆ ಸಿಗತ್ತವ್ರಿ? ಸಿಗ್ತಾವ್ರಿ. ಈಗ ಆದ್ರೂ ಇವರು ಫ್ರೀ ಕೊಡ್ಲಾತ್ರಿ ಇಷ್ಟಲ್ಲ, ಆದ್ರೂ ನೀವು ಮತ್ತೆ ಬಿಜೆಪಿಗೆ ಯಾಕೆ ನಿಮ್ಮ ಪಕ್ಷದ ನೀವು ಒಲವು ಕೊಡ್ತೀರಿ? ನೋಡೋಣ ಮುಂದೆ ದೇವ್ರ ಏನ್ ಬುದ್ಧಿ ಕೊಡ್ತಾನ, ಮಾಡೋಣ. ಇಲ್ಲಿ ಆಲ್ರೆಡಿ ಒಂದು ಎತ್ತಿನ ಗಾಡಿ ರೆಡಿ ಆಗೈತಿ. ಬರ್ರಿ ನಮ್ಮ ಎತ್ತಿನ ಗಾಡಿದ ಒಂದು ರೌಂಡ್ ಹೋಗ್ಲಾಗತ್ತಿರಂತ. ಆಲ್ರೆಡಿ ಗ್ರಾಮಸ್ಥರು ಕೂತಾರ, ಹಿಂದೆ ರೈತರು ಅವ್ರ ಅಭಿಪ್ರಾಯ ತೊಗೊಳೋಣ. ಹಂಗ ಇಲ್ಲೊಬ್ರು ರೈತರ ಅದಾರ ಸಾಹೇಬರು, ಅವ್ರದ್ದು ಅಭಿಪ್ರಾಯ ತೊಗೊಳೋಣ ಅಂತ. ಅಣ್ಣಾರ ನಡ್ರಿ ಒಂದು ರೌಂಡ್ ಹೋಗ್ಬರೋಣ ಅಂತ. ಈಗ ಇಲೆಕ್ಷನ್ ಸನಿ ಬರತ್ರಿ, ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮ್ಗ ಯಾವ ಪಕ್ಷನ ಸರಿ ಇಲ್ಲ ಸರ್. ಇವು ಎಲ್ಲವೂ ಬರೇ ದುಡ್ಡು, ಬರೇ ಹೆಂಡ ಕಂಡ ಅಂತಾರ ಸರ್ ಇವ್ರು. ಈ ಇಲೆಕ್ಷನ್ ವೋಟಿಂಗ್ ಬಂದಾಗ ಮಾತ್ರ ನಮ್ಮನ್ನ ನೋಡ್ತಾರ ಸರ್ ಅವರು. ನಾವು ವೋಟಿಂಗ್ ಮುಗಿದ್ಮ್ಯಾಗ ನಮ್ಮ ಹಳ್ಳಿ ಯಾವ ಊರು ಅಂತಾನೆ ಗೊತ್ತಾಗಲ್ಲ ಸರ್ ಇವ್ರು. ನೀ ಯಾರು ಏನು ಅಂತ ಒಟ್ಟ ವಿಚಾರ ಮಾಡೋದು ಸರ್. ನಮ್ಮನ್ನ ವೋಟಿಂಗ್ ನಾಳೆ ಐತೆ ಇವತ್ತಂತ 2 ದಿನ 1 ವಾರ ಮುಂದಿತ ಬಂದು ಹಂಗ ವಿಜಿಪ್ ಕಟ್ ಹೋಗ್ಬಿಡ್ತಾರೆ ಸರ್ ಅವರು. ನೀವು ಆಮೇಲೆ ಓಟ್ ಕೇಳದಾದ್ಮೇಲೆ ನಿಮ್ಮ ಸಮಸ್ಯೆ ಕೇಳಂಗಿಲ್ಲ ಅವರು. ಸಮಸ್ಯೆ ನಮ್ಗೆ ಗೆದ್ದಾದ್ಮೇಲೆ ನೀ ಯಾರು ಏನು ಮಾಡ್ತೀಪ ಹೆಂಗ ಯಾವ್ದು ವಿಚಾರ ಮಾಡಲ್ಲ ಸರ್ ಇವರು. ಹಂಗ ಬಂದಂಗ ನಮ್ಮನಿ ಹಾಯ್ಪಾಯ್ ಬಂದು ಹೋಗ್ಬಿಡ್ತಾರೆ ಸರ್ ಅವರು. ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ ಸರ? ನಮ್ಗೆ ಹೇಳ್ಬೇಕಂದ್ರ ರೈತರ ಸಾಲ ಯಾರು ಮನ್ನಾ ಮಾಡ್ತಾರ ಅವ್ರಿಗೆ ಹಾಕಾರ ಸರ್ ನಾವು. ಈಗ ಸಿದ್ದರಾಮಯ್ಯ ಸಾಹೇಬ್ರು 5 ಗ್ಯಾರಂಟಿಗಳನ್ನ ಕೊಟ್ಟಾರ, ಅವು ಮುಟ್ಟಿಲ್ಲ ಸರ್. ಯಾರಿಗೆ ಹೆಣ್ಮಕ್ಳಿಗೆ ಎಷ್ಟ ಮುಟ್ಟಿರದವ, ರೈತರಿಗೆ ಯಾರಿಗೆ ಮುಟ್ಟಿಲ್ಲ. ಈಗ ಮೋದಿ ಸಾಹೇಬ್ರು 2 ಪೀರಿಯಡ್ ಅವರು ಪ್ರಧಾನಮಂತ್ರಿ ಇದ್ರು, ಈಗ 3ನೇ ಪೀರಿಯಡ್ಗೆ ಅವರು ರೆಡಿ ಆಗ್ಲತ್ತಾರ. ಈಗ ಅವ್ರ ಆಡಳಿತ ಬಗ್ಗೆ ಹೇಳುವಂತದ್ದಾದ್ರೆ ರೈತರ ಸಾಲ ಯಾರು ಮನ್ನಾ ಮಾಡ್ತಾರ ನೋಡಿ ಸರ, ಅವ್ರನ್ನ ನೋಡೋಣ ಸರ್ ನಾವು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.